MDH ಚನ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಬೆನ್ನಲ್ಲೇ ಪುರಾತನ ವಸ್ತುಗಳು ಪತ್ತೆ. ಐತಿಹಾಸಿಕ ಗ್ರಾಮದಲ್ಲಿ ಇಂದಿನಿಂದ ಉತ್ಖನನ ಕಾರ್ಯ ಆರಂಭ. ಇಡೀ ಲಕ್ಕುಂಡಿ ಗ್ರಾಮವನ್ನೇ ಸ್ಥಳಾಂತರಿಸಲು ಮುಂದಾಗಿದೆಯಾ ಸರ್ಕಾರ? ನಿಧಿ ಸಿಕ್ಕ ಬೆನ್ನಲ್ಲೇ ಇಡೀ ಗ್ರಾಮಕ್ಕೆ ಕಾಡ್ತಾ ಇದೆ ನಿಧಿಗಳ್ಳರ ಭೀತಿ. ಇದೆಲ್ಲವನ್ನು ನೋಡೋಣ ಲಕ್ಕುಂಡಿ ನಿಧಿ ನ್ಯೂಸ್ ಟಾಪ್ನಲ್ಲಿ. ಗದಗ ತಾಲೂಕಿನ ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಚಿನ್ನದ ನಿಧಿ ಸಿಕ್ಕ ಬೆನ್ನಲ್ಲೇ ಮತ್ತೆ ಪುರಾತನ ವಸ್ತುಗಳು ಪತ್ತೆಯಾಗಿವೆ. ರಿತ್ತಿ ಕುಟುಂಬ ಪಾಯ ತೆಗೆಯುವ ವೇಳೆ ಚಿನ್ನದ ನಿಧಿ ಪತ್ತೆಯಾಗಿತ್ತು. ಇದೀಗ ತೋಟಯ್ಯ ಕಾಶಯ್ಯ ಪ್ರತಿಮಠ ಅನ್ನೋರಿಗೆ ಪುರಾತನ ವಸ್ತುಗಳು ಸಿಕ್ಕಿವೆ. ಪಂಚನೀಲ, ಗಾಣಿಗನೀಲ, ಇಂದ್ರನೀಲ, ನೀಲದ ಹರಳುಗಳು, ಜಂಬನೀಲ, ಚಿನ್ನ, ವಜ್ರ, ಪಚ್ಚೆ, ಸ್ಫಟಿಕ ನಾಣ್ಯಗಳು ಪತ್ತೆಯಾಗಿವೆ. 91 ವರ್ಷದ ತೋಟಯ್ಯ ತಮಗೂ ಸಾಕಷ್ಟು ಬಾರಿ ನಿಧಿ ಸಿಕ್ಕಿದೆ ಅಂತ ಬಾಯ್ಬಿಟ್ಟಿದ್ದಾರೆ. ನಿಧಿ ಸಂಗ್ರಹಿಸೋದೇ ನನ್ನ ಕಾಯಕ, ಮಳೆಯಾದ್ರೆ ಸಾಕು ನಿಧಿ ಸಂಗ್ರಹಣೆ ಮಾಡಲು ಹೋಗ್ತಾ ಇದ್ದೆ. ತಮಗೆ ಸಿಕ್ಕ ಚಿನ್ನವನ್ನ ಮಾರಾಟ ಮಾಡಿ ಜೀವನ ಮಾಡ್ತಾ ಇದ್ದೆ ಅಂತ ತೋಟಯ್ಯ TV9ಗೆ ಮಾಹಿತಿ ನೀಡಿದ್ದಾರೆ. ತಮಗೆ ಸಿಕ್ಕ ನಿಧಿಯನ್ನ ಕಡಿಮೆ ಬೆಲೆಗೆ ಮಾರಾಟ ಮಾಡಿದ್ದಾಗಿ ಮಾಹಿತಿ ನೀಡಿದ್ದಾರೆ. ಲಕ್ಕುಂಡಿ ಗದಗದ ಈ ಊರು ಈಗ ನಿಧಿಯ ಕಾರಣಕ್ಕೆ ಸಾಕಷ್ಟು ಚರ್ಚೆ ಹುಟ್ಟು ಹಾಕಿದೆ. ಕಲ್ಯಾಣ ಚಾಳಕ್ಯರು, ವಿಜಯನಗರ ಅರಸರು ಆಳ್ವಿಕೆ ಮಾಡಿರೋ ಈ ಊರಿಗೆ ಸಾವಿರಾರು ವರ್ಷಗಳ ಐತಿಹ್ಯವಿದೆ. ಹಿಂದೆ ಇಲ್ಲಿದ್ದ 101 ದೇಗುಲಗಳಿಗೆ ಇಲ್ಲಿನ 101 ಬಾವಿಗಳಿಂದ ನೀರು ತಂದು ದೇವರಿಗೆ ಅಭಿಷೇಕ ಮಾಡಲಾಗ್ತಿತ್ತು. ಆದ್ರೆ ಈಗ ಆ ಪೈಕಿ 16 ದೇಗುಲಗಳು ಮಾತ್ರ ಉಳಿದಿವೆ. ಉಳಿದ ದೇಗುಲಗಳನ್ನ ಪತ್ತೆ ಹಚ್ಚೋ ಸಲುವಾಗಿ ಇದೀಗ ಸರ್ಕಾರ ಉತ್ಖನನಕ್ಕೆ ಮುಂದಾಗಿದೆ. ಇಂದಿನಿಂದ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಬಳಿ ಉತ್ಖನನಕ್ಕೆ ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರ ಮುಂದಾಗಿದೆ. ಈ ಒಂದು ಕಲ್ಯಾಣಿ ಚಾಲಕರು ರಾಷ್ಟ್ರಕೂಟರು ವಿಜಯನಗರ ಅರಸರಲ್ಲಿ ಪ್ರಮುಖ ಕೇಂದ್ರವಾಗಿದ್ದಂಥ ಈ ಒಂದು ಲಕ್ಕುಂಡಿಯಲ್ಲಿ ಈ ಹಿಂದೆ 2003-4ರಲ್ಲಿ ಸಹಿತವಾಗಿ ಉತ್ಖನನ ನಡೆದಿತ್ತು. ಅಲ್ಲಿ ನವಶಿಲಾಯುಗದ ಒಂದು ಅವಶೇಷಗಳು ಸಿಕ್ಕಿದ್ದು. ಮೊನ್ನೆ ಏನು ನಿಧಿ ಸಿಕ್ತಲ್ಲ, ಆ ಪ್ರದೇಶ ಕೇವಲ 200ರಿಂದ 250 ಮೀಟರ್ ಮಾತ್ರ ದೂರ ಇದೆ. ಲಕ್ಕುಂಡಿಯ ಕೋಟೆ ವೀರಭದ್ರೇಶ್ವರ ಮುಂಭಾಗದಲ್ಲಿ ಉತ್ಖನನ ಮಾಡಬೇಕು ಅಂತೇಳಿ ಕೇಂದ್ರ ಸರ್ಕಾರ 10x10 ಮೀಟರ್ ಒಂದು ಅಳತೆಯಲ್ಲಿ ಉತ್ಖನನ ಮಾಡಬೇಕಂತ ಈಗಾಗಲೇ ಅನುಮತಿ ನೀಡಲಾಗಿದೆ. ಕಳೆದ ವರ್ಷವೇ ಉತ್ಖನನಕ್ಕಾಗಿ ಸಿಎಂ ಸಿದ್ದರಾಮಯ್ಯನವರು ಭೂಮಿ ಪೂಜೆ ಮಾಡಿದ್ರು. ರಾಜ್ಯ ಸರ್ಕಾರ 25 ಲಕ್ಷ ರೂಪಾಯಿ ಹಣವನ್ನ ಬಿಡುಗಡೆ ಕೂಡ ಮಾಡಿದೆ. ಹೀಗಾಗಿ ಇಂದಿನಿಂದ ಉತ್ಖನನ ಆರಂಭವಾಗಲಿದ್ದು ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ ಅಂತ ಜಿಲ್ಲಾ ಉಸ್ತುವಾರಿ ಸಚಿವರು ಮಾಹಿತಿ ನೀಡಿದ್ದಾರೆ. ಪೂರ್ಣ ಪ್ರಮಾಣದ ಉತ್ಖನನ ಪ್ರಾರಂಭ ಆಗ್ತದೆ. ಆ ಉತ್ಖನನಕ್ಕೆ ಬೇಕಾಗಿರ್ತಕ್ಕಂಥ ಜಾಗೆಯನ್ನು ಏನು ಪಡೆದುಕೊಳ್ಳೋದಕ್ಕೆ ನಿರ್ಣಯ ಮಾಡಬೇಕಾಯ್ತು, ನಿರ್ಣಯ ಮಾಡಿದ್ವಿ. ಅದಕ್ಕೇನು ಹಣಕಾಸನ್ನು ಒದಗಿಸಬೇಕಾಯಿತು, ಹಣಕಾಸನ್ನು ಒದಗಿಸಿದ್ದೇವೆ. ಆ ಜಾಗೆಯನ್ನು ಈಗಾಗಲೇ ನಮಗೆ ಆ ಸಂಸ್ಥೆಯ ಮಾಲೀಕರು ಸರ್ಕಾರಕ್ಕೆ ವಹಿಸಿಕೊಟ್ಟಿದ್ದಾರೆ. ನಮ್ಮ ಲಕ್ಕುಂಡಿ ಪ್ರಾಧಿಕಾರ ಏನಿದೆ ಸ್ಥಳೀಯ ಮಟ್ಟದ್ದು, ಅದು ಅದರ ಉಸ್ತುವಾರಿಯನ್ನು ನೋಡ್ತಾ ಇದೆ. ಇಡೀ ಗ್ರಾಮವನ್ನ ಸ್ಥಳಾಂತರ ಮಾಡಿದ್ರೆ ಅಪಾರ ಸಂಪತ್ತು ಸಿಗುತ್ತೆ ಅಂತ ಜನ ಮಾತಾಡಿಕೊಳ್ತಿದ್ದಾರೆ. ಹಿಂದೆ ಕೂಡ ಸಾಕಷ್ಟು ಚಿನ್ನದ ನಿಧಿ ಪತ್ತೆಯಾಗಿತ್ತು. ಆ ಸಮಯದಲ್ಲಿ ನಿಧಿಯನ್ನ ಇಟ್ಕೊಂಡ ಕುಟುಂಬಗಳು ಸರ್ವನಾಶವಾಗಿವೆ ಅಂತ ಗ್ರಾಮಸ್ಥರು ಭೀತಿಯನ್ನು ಹೊರಹಾಕಿದ್ದಾರೆ. ಈಗ ನಾವು ನೋಡಿಲ್ಲ, ಇದ್ರಾಗೂ ಕೆಲವು ಮಂದಿ ಇದ್ರಾಗ ಟೆನ್ಸಾಲಿವು ಸಾಮಾನು ಸಿಕ್ಕವು. ಅವಾಗ ನಮ್ಮಲ್ಲಿ ನಾಟಕ ಆಡೋ ಚಟ ಆಯ್ತು. ಅವಾಗ ಎಲ್ಲರೂ ಹಿರಿಯರು ನಾಟಕ ಆಡೋ ಮುಂದೆ ತೆಗಿ ಮುಂದೆ ಹೊಂಟಿದ್ವು. ಅವನು ಅಲ್ಲೇ ಮುಚ್ಚಿಬಿಟ್ರು ಅವರು. ಅಂದ್ರೆ ನಾಣ್ಯ ಸಿಕ್ಕವು ಕೆಲವೊಬ್ಬರಿಗೆ. ಅವು ಆನೆ ದುಡ್ಡು ಟೈಪ್. ಮೊದಲಿಗೆ ಹಳೆ ಮಣ್ಣು ಇತ್ತಲ್ಲ, ಆ ಹಳೆ ಮಣ್ಣೆ ಸಿಗೋದು. ಚಾಲುಕ್ಯರ ಕಾಲದ ಐತಿಹಾಸಿಕ ದೇವಾಲಯಗಳ ತವರೂರು, ಶಿಲ್ಪಕಲೆಯ ನೆಲೆವೀಡು ಎಂದೇ ಪ್ರಖ್ಯಾತಿ ಪಡೆದಿರುವ ಗದಗ ಜಿಲ್ಲೆಯ ಲಕ್ಕುಂಡಿ ಗ್ರಾಮದಲ್ಲಿ ಈಗ ನಿಧಿಯ ಚರ್ಚೆ ತೀವ್ರಗೊಂಡಿದೆ. ಇಂದಿನಿಂದ ಲಕ್ಕುಂಡಿ ಗ್ರಾಮದಲ್ಲಿ ಸರ್ಕಾರ ಉತ್ಖನನಕ್ಕೆ ಮುಂದಾಗಿದೆ. ಜೊತೆಗೆ ಲಕ್ಕುಂಡಿ ಗ್ರಾಮ ಸ್ಥಳಾಂತರಕ್ಕೆ ಸರ್ಕಾರ ಚಿಂತನೆ ನಡೆಸಿದೆ ಅಂತ ಸಚಿವ HK ಪಾಟೀಲ್ ಮಾಹಿತಿ ನೀಡಿದ್ದಾರೆ. ಲಕ್ಕುಂಡಿಯಲ್ಲಿ ಇತ್ತೀಚೆಗೆ ಗ್ರಾಮದ ರಿತ್ತಿ ಕುಟುಂಬದ ಮನೆಯ ಪಾಯ ಅಗೆಯುವಾಗ ಪುರಾತನ ಕಾಲದ ನಿಧಿ ಪತ್ತೆಯಾಗಿತ್ತು. ಇದರಿಂದ ಸರ್ಕಾರಕ್ಕೇನೋ ಖುಷಿಯಾಗಿದೆ, ಆದ್ರೆ ಗ್ರಾಮಸ್ಥರಿಗೆ ಸಂಕಷ್ಟ ಎದುರಾಗಿದೆ. ನಿಧಿಗಳ್ಳರ ಕಣ್ಣು ಲಕ್ಕುಂಡಿ ಗ್ರಾಮದ ಮೇಲೆ ಬಿದ್ದಿದೆ. ಕೆಲ ದಿನಗಳ ಹಿಂದೆ ದುಷ್ಕರ್ಮಿಗಳು ದೇವಸ್ಥಾನದ ಗರ್ಭಗುಡಿಯ ಬಳಿ ಇರುವ ಬಸವಣ್ಣನ ಮೂರ್ತಿ ಪಕ್ಕದಲ್ಲಿ ಸುಮಾರು 6ರಿಂದ 7 ಅಡಿಯಷ್ಟು ಆಳದ ಗುಂಡಿ ಅಗೆದು ನಿಧಿಗಾಗಿ ಹುಡುಕಾಟ ನಡೆಸಿದ್ದಾರೆ. ಪಾಳಬಿದ್ದ ದೇವಸ್ಥಾನದ ಬಳಿ ನೋಡಬಹುದು. ಗದಗ ತಾಲೂಕಿನ ಲಕ್ಕುಂಡಿ ಹೊರವಲಯದ ಇರುವಂತಹ ಗೋಣಿ ಬಸವೇಶ್ವರ ದೇವಸ್ಥಾನ, ಇದು ಕೂಡ ಪುರಾತನ ಕಾಲದ್ದು. ಇಲ್ಲಿ ಕೂಡ ಸಾಕಷ್ಟು ನಿಧಿ ಇದೆ ಅಂತೇಳಿ ನಿಧಿಗಳ್ಳರ ಕಣ್ಣು ಸಾಕಷ್ಟು ಬಾರಿ ಈ ದೇವಾಲಯದ ಮೇಲೆ ಬಿದ್ದಿತ್ತು. ಈ ಹಿಂದೆ ಕಳೆದ 1 ವರ್ಷದ ಹಿಂದೆ ಕೂಡ
ಇದೇ ದೇವಸ್ಥಾನದಲ್ಲಿ ಈಗ ನಾವು ಇಲ್ಲಿ ತೋರಿಸ್ತೀವಿ ನೋಡಿ, ಇದು ಬಸವಣ್ಣನ ಮೂರ್ತಿ ಏನಿದೆ, ಈ ಒಂದು ಬಸವಣ್ಣನ ಮೂರ್ತಿ ಪಕ್ಕಕ್ಕಿಟ್ಟು ಇಲ್ಲಿ ಸುಮಾರು 1-1.5 ಅಡಿ ಆಳದಷ್ಟು ಏನು ನಿಧಿಗಳರು ಹೆಬ್ಬಿದ್ರು. ಲಕ್ಕುಂಡಿಯಲ್ಲಿ ನಿಧಿಗಳ್ಳರ ಹಾವಳಿ ಬಗ್ಗೆ ಟಿವಿ9ನಲ್ಲಿ ವರದಿ ಪ್ರಸಾರವಾದ ಬೆನ್ನಲ್ಲೇ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಐತಿಹಾಸಿಕ ದೇವಾಲಯಗಳ ಭದ್ರತೆಗೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಪುರಾತನ ಕಾಲದ ದೇವಸ್ಥಾನಗಳಿಗೆ ಸಿಸಿಟಿವಿ ಅಳವಡಿಸಲಾಗಿದೆ ಅಂತ ಲಕ್ಕುಂಡಿ ಪ್ರಾಧಿಕಾರ ಆಯುಕ್ತ ಶರಣು ಗೋಗೇರಿ ಮಾಹಿತಿ ನೀಡಿದ್ದಾರೆ. ಇತ್ತೀಚೆಗೆ ನಿಧಿ ಪತ್ತೆಯಾದ ರಿತ್ತಿ ಕುಟುಂಬಕ್ಕೆ ಈಗ ಮತ್ತೊಂದು ರೀತಿಯ ಭಯ ಕಾಡ್ತಾ ಇದೆ. ನಿಧಿ ಇರುವ ಜಾಗದಲ್ಲಿ ಸರ್ಪ ಕಾವಲಿಗಿರುತ್ತೆ, ನಮಗೆ ನಿಧಿ ಸಿಕ್ಕಿದ್ದಕ್ಕೆ ಆ ಸರ್ಪ ಬಂದು ನಮಗೆ ತೊಂದರೆ ಕೊಡುತ್ತೆ ಅನ್ನೋ ದಿಗಿಲಿಗೆ ಬಿದ್ದಿದ್ದಾರೆ. ಹೀಗಾಗಿ ಬಡ ಕುಟುಂಬಕ್ಕೆ ಬೇರೆ ಕಡೆ ಜಾಗವನ್ನ ಮಂಜೂರು ಮಾಡೋ ಬಗ್ಗೆ ಜಿಲ್ಲಾಡಳಿತ ಭರವಸೆ ನೀಡಿದೆ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH